ಹಲೋ ಗೈಸ್, ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದು ನೋಡಿ ಫೋರ್ಸೈಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ. ಈ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದು ಅಂದರೆ ಡಿಪಾಸಿಟ್ ಮಾಡೋದು ಹೇಗೆ, ಇನ್ವೆಸ್ಟ್ ಮಾಡೋದು ಹೇಗೆ ಅಂತಂದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ವಿತ್ಡ್ರಾವಲ್ ಮಾಡೋದು ಹೇಗೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಕರೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ. ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ಫಸ್ಟಿಗೆ ₹450 ಇನ್ವೆಸ್ಟ್ಮೆಂಟ್ ಮಾಡಿದರೆ ಡೈಲಿ ₹167 ಅಂತ ₹7,014 ಅರ್ನಿಂಗ್ ಸಿಗುತ್ತೆ ನೋಡಿ. 42 ದಿನಕ್ಕೆ ಬಂದುಬಿಟ್ಟು. ನೆಕ್ಸ್ಟ್ ವಾಲ್ಪೇರ್ನಲ್ಲಿ ಬಂದುಬಿಟ್ರೆ ₹100 ಪ್ಲ್ಯಾನ್ ಒಂದೇ ದಿನಕ್ಕೆ 200 ಸಿಗುತ್ತೆ. ₹450 ಪ್ಲ್ಯಾನ್ ಇದು ಕೂಡ ಇದು ಡೈಲಿ ₹157 ಅಂತ ಸಿಗುತ್ತೆ ನೋಡಿ. ₹785 ಸಿಗುತ್ತೆ ಅಂದರೆ 5 ದಿನಕ್ಕೆ ಬಂದುಬಿಟ್ಟು ಪ್ಯಾಕೇಜ್ ಬಂದುಬಿಟ್ಟು. ನೆಕ್ಸ್ಟ್ ₹1370 ಇದೆ ನೋಡಿ. ಇದು VIP2 ಪ್ಲ್ಯಾನ್ಸ್ ಬಂದುಬಿಟ್ಟು. ನೆಕ್ಸ್ಟ್ VIP ಏರಿಯಾದಲ್ಲಿ ಬಂದುಬಿಟ್ರೆ ನೋಡಿ, ಇಲ್ಲಿ ₹550 ಅಂತೆ. ₹550 ಹಾಕಿದರೆ ನಿಮಗೆ 45 ದಿನಕ್ಕೆ ₹220 ಅಂತ ಅರ್ನಿಂಗ್ ಸಿಗುತ್ತಾ ಬರುತ್ತೆ. ಅಪ್ಲಿಕೇಶನು ಹೊಸ್ತಾಗಿದೆ ನೋಡಿ, ಮೊನ್ನೆ ತಾನೇ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಈ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ಒಂದೆರಡು ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಸಹ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಡಿಪಾಸಿಟ್ ಮಾಡೋದು ಹೇಗೆ, ಹಾಗೆ ಇದಕ್ಕೆ ಪೇಮೆಂಟ್ ಮಾಡೋದು ಅಂದರೆ ವಿತ್ಡ್ರಾವಲ್ ಮಾಡ್ಕೊಳೋದು ಹೇಗೆ ಅಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ನಾನಿವಾಗ ಒಂದು ಹೊಸ ಅಕೌಂಟ್ ತೊಗೊಂಡಿದ್ದೀನಿ. ಹೊಸ ಅಕೌಂಟ್ನಲ್ಲಿ ಬಂದುಬಿಟ್ರು ಅಂದರೆ ನಾನು ಬೇರೆ ನಂಬರ್ ಅಂತ ಒಬ್ಬರು ನಮ್ಮ ಫ್ರೆಂಡ್ ನಂಬರ್ ಅಂತ ನಾನು ಡಿಪಾಸಿಟ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ತೋರಿಸ್ತಾ ಇದ್ದೀನಿ ಹೇಗೆ ಅಂತ ಅಂದರೆ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಪಾಸಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಎಷ್ಟು ಅಮೌಂಟ್ ಡಿಪಾಸಿಟ್ ಮಾಡ್ತೀರಾ ನೋಡಿ, ಅಷ್ಟು ಅಮೌಂಟ್ ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಮೆಂಟ್ ಗೆಟ್ವೇ 1 ತೋರಿ 2 ತೋರಿ 3 ತೋರಿ ಯಾವ್ದಾರು ಒಂದು ತೊಗೊಂಡು ಪ್ರೊಸೀಡ್ ಅಂತ ಪೇ ಮಾಡಿ. ಇಲ್ಲಿ ಟು ಡಿಪಾಸಿಟ್ ಅಂತ ಮಾಡ್ಕೊಳ್ಳಿ ನೋಡಿ. ₹1000 ಪೇಮೆಂಟ್ ಅಂದರೆ ಎಷ್ಟು ಅಮೌಂಟ್ ಎಂಟರ್ ಮಾಡಿರ್ತಾರೆ ನೋಡಿ, ಅಷ್ಟು ಅಮೌಂಟದ್ದು ಬಂದ್ಬಿಟ್ಟು ನೀವು ಸ್ಕ್ಯಾನರ್ ರಿಸೀವ್ ಆಗಿರ್ತೈತೆ ಅಂದರೆ ಸ್ಕ್ಯಾನರ್ ಇರುತ್ತೆ ನೋಡಿ. ಈ ಸ್ಕ್ಯಾನರ್ ಸ್ಕ್ರೀನ್ಶಾಟ್ ತೊಗೋಬೋದು, ಇಲ್ಲಾಂದರೆ ಇಲ್ಲೇ ಆಪ್ಷನ್ ಇದೆ, ಗೂಗಲ್ ಪೇ, ಪೇಟಿಎಮ್, ಫೋನ್ಪೇ, UPI ID ಅಂತ ಆಪ್ಷನ್ ಇದೆ ನೋಡಿ. ಈ ಆಪ್ಷನ್ ಮೂಲಕ ಪೇಮೆಂಟರ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಆಪ್ಷನ್ ಮೂಲಕ ಪೇಮೆಂಟ್ ಆಗದೇ ಇರ್ಬೋದು ಸಮ್ಟೈಮ್ಸು. ಅದಕ್ಕೆ ಬೆಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ಶಾಟ್ನಲ್ಲಿದ್ದ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಹೋಗಿ ಸ್ಕ್ಯಾನ್ ಮೂಲಕ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಪೇಮೆಂಟ್ ಆದ ನಂತರ ನಿಮ್ಮದು ಪೇಮೆಂಟ್ UTR ನಂಬರ್ ಅಂತ ಇರುತ್ತೆ ನೋಡಿ, UTR ಅಥವಾ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ. ಒಂದು ತೋರಿಸ್ತೀನಿ ನೋಡಿ. ನಾವು ಇವಾಗ ಫೋನ್ಪೇದಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ₹1000 ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಇಲ್ಲಿದೆ ನೋಡಿ. UTR ನಂಬರ್ ಅಂತ ಇಲ್ಲಿದೆ ನೋಡಿ, ಶೋ ಮಾಡ್ತೀನಿ ನೋಡಿ. ಇಲ್ಲಿ ಮಾರ್ಕ್ಸ್ ಅಂತ ಮಾಡ್ತೀನಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು. ಈ ಮಾರ್ಕ್ ಇರುತ್ತೆ ನೋಡಿ, ಇದನ್ನು ಇಲ್ಲೇ ಮಗಳು ಬಾಜು ಕಾಪಿ ಅಂತ ಇರುತ್ತೆ, ಕಾಪಿ ಮಾಡ್ಕೊಂಡು ಬಂದುಬಿಟ್ಟು ನೀವು ಇಲ್ಲೇ ಪೇಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ ಅಂತ ನೋಡಿ, ಇಲ್ಲಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಹಿಂಗೆ ಪೇಸ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದರೆ ನಿಮ್ಮದು ವಿತಿನ್ 5 ಮಿನಿಟ್ನಲ್ಲಿ ಬಂದುಬಿಟ್ಟು ವಾಲೆಟಿಗೆ ಬಂದುಬಿಟ್ಟು ಅಮೌಂಟ್ ರಿಸೀವ್ ಆಗುತ್ತೆ ನೋಡಿ. ರಿಸೀವ್ ಆದ ನಂತರ ಏನು ಮಾಡ್ಬೇಕಂತಂದರೆ ಬ್ಯಾಕ್ ಬನ್ನಿ. ಸಬ್ಮಿಟ್ ಬಂದ ಮೇಲೆ ಬರ್ತಿರಲ್ಲ, ಬ್ಯಾಕ್ ಬಂದು ಸಬ್ಮಿಟ್ ಮಾಡ್ಕೊಳ್ಳಿ ನೋಡಿ. ಹಿಂಗೆ ಇದು ಬಂದುಬಿಟ್ಟು ಸಕ್ಸಸ್ ಅಂತ ಬರುತ್ತೆ. ಒಂದು 5 ಮಿನಿಟ್ ವೇಟ್ ಮಾಡ್ಕೊಳ್ಳಿ. ಸಕ್ಸಸ್ ಅಂತ ಬಂದಮೇಲೆ ಆ ವಾಲೆಟಿಗೆ ಬಂದುಬಿಟ್ಟು ಅಮೌಂಟ್ ರಿಸೀವ್ ಆಗುತ್ತೆ. ಆದ ನಂತರ ನೀವು ಏನು ಮಾಡ್ಬೇಕಂದ್ರೆ ಅಮೌಂಟ್ ವಾಲೆಟಿಗೆ ಬಂದ ನಂತರ ಏನು ಮಾಡ್ಬೇಕಂದ್ರೆ ಇಲ್ಲಿ ಹೋಮ್ ಇದೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಅಂತಿದೆ ನೋಡಿ. ಪ್ರಾಡಕ್ಟಿಗೆ ಬಂದುಬಿಟ್ಟು ನೀವು ಇಲ್ಲಿ ಇನ್ವೆಸ್ಟ್ ಅಂತ ಇರುತ್ತೆ ನೋಡಿ. ಇನ್ವೆಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಇನ್ವೆಸ್ಟ್ ನಾವು 450 ಅಂತ ಇರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಅಂತ ಮಾಡಿದರೆ ನಿಮ್ಮದು ₹450 ಇನ್ವೆಸ್ಟ್ಮೆಂಟ್ ಸಕ್ಸಸ್ಫುಲಿ ಆಗುತ್ತೆ ನೋಡಿ. ಇದನ್ನು ಬೈ ಮಾಡಿದ ನಂತರ ನೋಡಿ, ನೆಕ್ಸ್ಟ್ ನೀವು ಇಲ್ಲಿ ವಾಲ್ಪೇರ್ನಲ್ಲಿ ಬಂದುಬಿಟ್ಟು ಇಲ್ಲಿ ₹100, ₹200, ₹400 ಪ್ಲ್ಯಾನ್ಸ್ ಇದೆ ನೋಡಿ. ಇವನು ಬೈ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಡೇ ವೈಸ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ವಿತ್ಡ್ರಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ. ನೆಕ್ಸ್ಟ್ ಇಲ್ಲಿ ವಿತ್ಡ್ರಾ ಅಂತ ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಟೀಮು ಪ್ರೊಫೈಲ್ ಅಂತಿದೆ ನೋಡಿ, ಮೀ ಅಂತಿದೆ ನೋಡಿ. ಮೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲೇ ಡಿಪಾಸಿಟ್ ಆ್ಯಂಡ್ ವಿತ್ಡ್ರಾವಲ್ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಾಂದರೆ ಇಲ್ಲೇ ಶೋ ಆಗುತ್ತೆ ನೋಡಿ. ಇಲ್ಲೇ ಬಂದುಬಿಟ್ಟು ಅಮೌಂಟ್ ರಿಸೀವ್ ಆಗಿರುತ್ತೆ ನೋಡಿ. ರಿಸೀವ್ ಆಗುತ್ತೆ ಒಂದು 5 ಮಿನಿಟ್ನಲ್ಲಿ ಅಮೌಂಟ್ ರಿಸೀವ್ ಆಗುತ್ತೆ. ರಿಸೀವ್ ಆದ ನಂತರ ಏನಿರುತ್ತೆ ನೋಡಿ, ಇಲ್ಲೇ ಡಿಪಾಸಿಟ್ ಬಾಜುನ ವಿತ್ಡ್ರಾವಲ್ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲ ನಂಬರ್ ಶೋ ಆಗುತ್ತೆ. ಅಂದರೆ ನಂಬರು ಹೋಲ್ಡರ್ ನೇಮ್ ಬರುತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಬಂದುಬಿಟ್ಟು ಫೈನಾನ್ಷಿಯಲ್ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರೆ ಅಂದರೆ ಲಾಗಿನ್ ಮಾಡೋ ಮುಂಚೆಗೆ ನೀವು ರಿಜಿಸ್ಟರ್ ಮಾಡೋ ಮುಂಚೆಗೆ ಫೈನಾನ್ಷಿಯಲ್ ಇದು ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರೆ ನೋಡಿ, ಆ ಪಾಸ್ವರ್ಡ್ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಕನ್ಫರ್ಮ್ ಅಂತ ಮಾಡಿಕೊಂಡ್ರೆ ನಿಮ್ಮದು ಅಕೌಂಟ್ ಆ್ಯಡ್ ಸಕ್ಸಸ್ಫುಲಿ ಆಗುತ್ತೆ ನೋಡಿ. ಅಂದರೆ ನೀವು ಅದಕ್ಕೆ ಅಕೌಂಟು ಆ್ಯಡ್ ಆಗುತ್ತೆ ನೋಡಿ. ಆ್ಯಡ್ ಆದ ನಂತರ ನೀವೇನು ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ವಿತ್ಡ್ರಾವಲ್ ಅಂತ ಬರುತ್ತೆ. ಎಷ್ಟು ಅಮೌಂಟ್ ಇರುತ್ತೆ ನೋಡಿ, ಅಷ್ಟು ಅಮೌಂಟನ್ನು ವಿತ್ಡ್ರಾವಲ್ ಅಂತ ಕೊಟ್ಟು ವಿತ್ಡ್ರಾವಲ್ ಮಾಡ್ಕೊಬಂದು ನೋಡಿ. ಎಷ್ಟು ಅಮೌಂಟ್ ವಿತ್ಡ್ರಾವಲ್ ಮಾಡ್ತೀರಾ ನೋಡಿ. ಅದರಲ್ಲಿ ಬಂದುಬಿಟ್ಟು ಒಮ್ಮೊಮ್ಮೆ ಇನ್ಸಫಿಷಿಯೆಂಟ್ ಫಂಡ್ ಅನ್ನುತ್ತೆ ನೋಡಿ. ಅಂದರೆ ಬ್ಯಾಲೆನ್ಸ್ ಇದ್ದರೂ ಇನ್ಸಫಿಷಿಯೆಂಟ್ ಫಂಡ್ ಅಂದರೆ ಅದರಲ್ಲಿ ₹1 ಬ್ಯಾಲೆನ್ಸ್ ಬಿಟ್ಬಿಟ್ಟು ನೀವು ವಿತ್ಡ್ರಾವಲ್ ಮಾಡ್ಕೊಂಡ್ರೆ ವಿತ್ಡ್ರಾವಲ್ ಆಗುತ್ತೆ ನೋಡಿ. ಸಮ್ಟೈಮ್ಸ್ ಆಗುತ್ತೆ. ಅಂಥ ಹೊತ್ತಿನಲ್ಲಿ ₹1 ಅದರಲ್ಲಿ ಉಳಿದ ಅಮೌಂಟ್ ಅಷ್ಟು ವಿತ್ಡ್ರಾವಲ್ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ವಿತ್ಡ್ರಾವಲ್ ಮಾಡ್ಕೊಂಡು ₹1 ಅಟ್ಬಿಟ್ಟು ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಬಂದುಬಿಟ್ಟು
ಅಪ್ಲಿಕೇಶನ್ ಜೆನ್ಯೂನ್ ಆಗಿ ವರ್ಕ್ ಮಾಡ್ತಾಯಿದ್ರು ನೋಡಿ. ಇದ್ರ ವಿತ್ಡ್ರಾವಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಅಪ್ಡೇಟ್ ಮಾಡಿರ್ತೀನಿ. ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಗ್ರೂಪಿಗೆ ಬಂದುಬಿಟ್ಟು ಜಾಯ್ನ್ ಆಗಿ. ಹಾಗೆ ಅಪ್ಲಿಕೇಶನ್ ಲಿಂಕ್ಸ್ ಅದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಜೆನ್ಯೂನ್ ಆಗಿ ವರ್ಕ್ ಮಾಡ್ತಾಯಿದ್ದೆ ನೋಡಿ. ಈ ಅಪ್ಲಿಕೇಶನ್ ಬಗ್ಗೆ ಏನು ಅಂದರೆ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ನಿಮ್ಮ ರಿಸ್ಕ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೂ ನಿಮ್ಮ ರಿಸ್ಕ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ.